ಎಲ್ಲರೂ ನಮಸ್ಕಾರ. ಇವತ್ತು ಆಮ್ ಆದ್ಮಿ ಪಕ್ಷ ವಿಜಯಪುರ ಘಟಕ ಜಿಲ್ಲಾಧಿಕಾರಿ ಮುಖಾಂತರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಒಂದು ಆಗ್ರಹ ಮಾಡ್ತಿದ್ದೀವಿ. ವಿಷಯ, ಇತ್ತೀಚೆಗೆ ಕೇಂದ್ರ ಸರ್ಕಾರ ವಾಣಿಜ್ಯ ಸಿಲಿಂಡರ್ ಹಾಗೂ ಆಟೋ LPG ಗ್ಯಾಸ್ ದರಗಳನ್ನು ಏನು ಹೆಚ್ಚಿಗೆ ಮಾಡಿದ್ದಾರೆ ಇದನ್ನು ಆಮ್ ಆದ್ಮಿ ಪಕ್ಷ ಖಂಡಿಸ್ತಿದೆ. ಇದನ್ನು ವಿರೋಧವಾಗಿ ಇವತ್ತು ನಾವು ಜಿಲ್ಲಾಧಿಕಾರಿ ಮುಖಾಂತರ ನರೇಂದ್ರ ಮೋದಿ ಅವರಿಗೆ ನಾವು ಮನವಿ ಮಾಡ್ಕೋತಾ ಇದ್ದೀವಿ. ಈ ಒಂದು ಏನು ನೀವು ಹೇರಿಕೆ ಮಾಡಿದ್ದೀರಾ ಜನಸಾಮಾನ್ಯರ ಮೇಲೆ, ಇದು ದಯವಿಟ್ಟು ವಾಪಸ್ ತಕ್ಕೋಬೇಕು. ತಾವು ಒಂದು ವಾಣಿಜ್ಯ ಸಿಲಿಂಡರ್ ಸುಮಾರು 993 ಅಂದ್ರೆ ಆಲ್ಮೋಸ್ಟ್ ಒಂದು 1000 ರೂಪಾಯಿ ಹೆಚ್ಚಿಗೆ ಮಾಡಿ, ಆಮೇಲೆ ಆಟೋ LPG ಮೇಲೆ ನೀವು 5 ರೂಪಾಯಿ 23 ಪೈಸೆ ನೀವು ಹೆಚ್ಚಿಗೆ ಮಾಡಿದ್ದೀರಾ. ಇದು ನೇರವಾಗಿ ನೀವು ಜನಸಾಮಾನ್ಯರ ಮೇಲೆ ಒಂದು ಚಾಟಿ ಏಟು ಬೀಸಿದ್ದೀರಾ. ನೇರವಾಗಿ ಚಾಟಿ ಏಟು. ಒಂದು ಆರ್ಥಿಕ ಪರಿಸ್ಥಿತಿ ಈಗ ತುಂಬ ಗಂಭೀರವಾಗಿ ಇರೋ ಟೈಮಲ್ಲಿ ಇಂಥ ನೀವು 1000 ರೂಪಾಯಿ ಗಟ್ಟಲೆ ನೀವು ಏರಿಕೆ ಮಾಡಿದ್ರೆ ಜನಸಾಮಾನ್ಯರು ದುಡಿಬೇಕು, ಏನು ಮಾಡಬೇಕು? ಇವಾಗ ಹೋಟೆಲ್ಗಳೆಲ್ಲ ಆಗಿರ್ಬೋದು, ರೆಸ್ಟೋರೆಂಟ್ಗಳಲ್ಲಾಗಿರ್ಬೋದು, ಮೆಸ್ಗಳಲ್ಲಾಗಿರ್ಬೋದು, ಎಲ್ಲ ಬಿಲ್ಗಳೆಲ್ಲ ಹೆಚ್ಚು ಮಾಡ್ತಿದ್ದಾರೆ. ಅಬ್ವಿಯಸ್ಲಿ ಇವಾಗ ಗ್ಯಾಸ್ ಸಿಲಿಂಡರ್ ಪ್ರೈಸ್ ಹೆಚ್ಚಿಗಾದ್ಮೇಲೆ ಹೋಟೆಲ್ ಪ್ರೈಸಸ್ ಹೆಚ್ಚಾಗುತ್ತೆ. ತಿಂಡಿ ತಿನಿಸುಗಳದು ಹೋಟೆಲ್ದಾಗಿರ್ಬೋದು, ರೆಸ್ಟೋರೆಂಟ್ಗಾಗಿರ್ಬೋದು, ಮೆಸ್ಗಳಲ್ಲಿ ಊಟ ಮಾಡುವಂಥ ವಿದ್ಯಾರ್ಥಿಗಳ ಮೇಲೆ ಒಂದು ಹೊರೆ ಆಗ್ತಾ ಇದೆ. ಸೊ ಈ ತರ ಒಂದು ಜನವಿರೋಧಿ ಒಂದು ಕ್ರೂರ ನೀತಿ ಕೇಂದ್ರ ಸರ್ಕಾರ ಯಾಕೆ ತರ್ತಾ ಇದೆ? ಅದು ಯಾವಾಗ ನೋಡಿ ಟೈಮಿಂಗ್ ನೋಡಿ, ಅವ್ರದ್ದು ಪಂಚ ರಾಜ್ಯಗಳ ಚುನಾವಣೆ ಮುಗಿದ ಮರುದಿನನೇ ಈ ಒಂದು ಹೆಚ್ಚಳ ಮಾಡಲಾಗಿದೆ. ಹೀಗಾಗಿ ಇವರಿಗೆ ಚುನಾವಣೆ ನಡೆದಾಗ ಅಷ್ಟೇ ಇವರು ಜನರ ಬಗ್ಗೆ ಕಾಳಜಿ ಮಾಡ್ತಾರೆ ಹೊರತಾಗಿ ಚುನಾವಣೆ ಮುಗಿದ ಮೇಲೆ ಇವರಿಗೆ ಮತ್ತೆ ಜನರ ಮೇಲೆ ಭಾರ ಹಾಕುವಂತ ಕೆಲಸ ಮಾಡ್ತಿದ್ದಾರೆ. ಇಷ್ಟೇ ಒಂದು ಎಷ್ಟೋ ಭಾರ ಇವಾಗ ನಮ್ಮ ಜನರ ಸಮಯ ಆಗ್ತಾ ಇದೆ. ಯಾಕಂದ್ರೆ ನೋಡಿ, ಪ್ರತಿಯೊಂದು ದರ ಎಲ್ಲ ಹೆಚ್ಚಿಗೆ ಆಗ್ತಾ ಇದೆ. ಅದರಲ್ಲಿ ಮತ್ತೆ ಇದು 1000 ರೂಪಾಯಿ ಇವಾಗ ಹೆಚ್ಚಿಗೆ ಅಂತಂದ್ರೆ ಹೋಟೆಲ್ ಮಾಲೀಕರು ಇವಾಗ ಕಂಗಾಲ್ ಆಗ್ತಿದ್ದಾರೆ. ಶಾಕ್ ಆಗಿದವ್ರು ಕೇಳಿ. ಅವ್ರಿಗೇನಿಲ್ಲ, ಅವರೆಲ್ಲ ಮತ್ತೆ ಕಸ್ಟಮರ್ಸ್ ಮೇಲೆ ಹಾಕ್ತಾರೆ. 20 ರೂಪಾಯಿ 40 ಮಾಡ್ತಾರೆ, 45 60 ಮಾಡ್ತಾರೆ. ಅದು ಮತ್ತೆ ಅಲ್ಟಿಮೇಟ್ಲಿ ಮತ್ತದು ಜನಸಾಮಾನ್ಯರಿಗೆ ಬೀಳುದು. ಸೊ ಹೀಗಾಗಿ ಇಂಥ ಕ್ರೂರ ನೀತಿ ಯಾಕೆ ತರ್ತಾ ಇದ್ದೀರಾ ನರೇಂದ್ರ ಮೋದಿ ಅವರೇ? ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಅವನ್ನ. ನೀವು ಅಚ್ಚೇ ದಿನ ಅಂತ ಹೇಳಿ ಇವತ್ತು ಕಚ್ಚೆ ದಿನ ತರ್ತಾ ಇದ್ದೀರಾ ನೀವು ಜನಸಾಮಾನ್ಯರ ಮೇಲೆ. ಸೊ ಈ ತರ ಒಂದು ನೀವು ಹೊಲಸು ನೀತಿಗಳನ್ನು ತರೋದು ಬಿಟ್ಟು ಜನಸಾಮಾನ್ಯರಿಗೆ ಅನುಕೂಲ ಆಗುವಂತ ಒಂದು ನೀತಿಗಳನ್ನು ತೊಂಬನ್ನಿ. ನೀವು ಬಡ ಜನರ ಹೊಟ್ಟೆ ಮೇಲೆ ಹೊಡಿತಿದ್ದೀರಾ. ಬಡ ಜನರೇ ಒಂದು ಚಾಟಿ ಏಟಿ ಬೀಸ್ಕೊಂಡು ಒಂದು ಅವರನ್ನ ತುಳಿತಿದ್ದಾರೆ ನೀವು. ಸೊ ಹೀಗಾಗಿ ದಯವಿಟ್ಟು ನಾವು ಮನವಿ ಮಾಡ್ಕೋತಾ ಇದೀವಿ ಆಮ್ ಆದ್ಮಿ ಪಕ್ಷ ವಿಜಯಪುರ ಘಟಕದಿಂದ, ಈ ಒಂದು ಬೆಲೆ ಏರಿಕೆಯನ್ನು ಏನ್ ಮಾಡಿದ್ದೀರಾ ದಯವಿಟ್ಟು ಇದನ್ನ ವಾಪಸ್ ತಗೋಬೇಕು. ಜನಸಾಮಾನ್ಯರಿಗೆ ದುಡ್ಕೊಂಡು ತಿನ್ನುವಂಗೆ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತೇಳಿ ಆಮ್ ಆದ್ಮಿ ಪಕ್ಷ ತಮ್ಮಲ್ಲಿ ಆಗ್ರಹ ಮಾಡ್ತಾ ಇದೆ. ಮತ್ತೊಂದು ವಿಷಯ ಸರ್, ವಿಜಯಪುರದಲ್ಲಿ ಬಹಳಷ್ಟು ಸಾರ್ವಜನಿಕ ತೊಂದರೆಗಳು ಉಂಟಾಗ್ತಾ ಇದ್ದಾವೆ. ಅದರಲ್ಲಿ ಆಮ್ ಆದ್ಮಿ ಪಕ್ಷ ಪಾರ್ಟಿ, ನಿಮ್ಮ ಪಾರ್ಟಿ ವತಿಯಿಂದ ಯಾವುದೇ ಜನರಿಗೆ ಅನುಕೂಲ ಆದಂತಹ ಪ್ರತಿಭಟನೆ ಆಗಲಿ ಯಾವುದೇ ಮಾಡ್ತಾ ಇಲ್ಲ. ಅದಕ್ಕೇನಾದ್ರೂ ಕಾರಣ ಇದೆ? ಇಲ್ಲ ಸರ್, ನೀವು ಮಾಡ್ತಾ ಇಲ್ಲ ಅಂತ ಹೇಳ್ಬೇಡಿ. ವಿಜಯಪುರ ನಗರದಲ್ಲಿ ಕೆಲಸ ಮಾಡ್ತಾ ಇರೋದೇ ಆಮ್ ಆದ್ಮಿ ಪಾರ್ಟಿ. ಯಾಕಂತ ಹೇಳಿ ಉದಾಹರಣೆ ಕೊಡ್ತೀನಿ, ನಾನು ಸಾಕಷ್ಟು ಉದಾಹರಣೆ ಇದೆ. ವಿಜಯಪುರದಲ್ಲಿ ಇವಾಗ ಕೆಲಸ ಮಾಡ್ತಾ ಇರೋದು ಕೇವಲ ಆಮ್ ಆದ್ಮಿ ಪಾರ್ಟಿ ಒಂದೇ. ಯಾಕಂತ ಹೇಳ್ತೀನಿ, ಆರಿಸಿ ತಂದಂತ BJP ಕಾರ್ಪೊರೇಟರ್ಗಳು, ಕಾಂಗ್ರೆಸ್ ಕಾರ್ಪೊರೇಟರ್ಗಳು, MIM ಕಾರ್ಪೊರೇಟರ್ಗಳು ಎಲ್ಲರೂ ಮಲಗಿದ್ದಾರೆ. ನೋಡಿ, ಎಕ್ಸಾಂಪಲ್ ಹೇಳ್ತೀನಿ. ಇತ್ತೀಚೆಗೆ ಅತವಲು ಚೌಕಲ್ಲಿ ಡ್ರೈನೇಜ್ ಕುಸಿದು ಬಿದ್ದಿತ್ತು. ಅದನ್ನ ಮಾಡಿಸಿದ್ದೆ ಆಮ್ ಆದ್ಮಿ ಪಾರ್ಟಿ. ಇಲ್ಲೇ ನಿಂತಿದ್ದೀವಲ್ಲ, ಆಮ್ ಆದ್ಮಿ ಪಾರ್ಟಿನೇ ಕಮಿಷನರ್ ಕಾಲ್ ಮಾಡಿ ಆ ಒಂದು ಕೆಲಸ ಮಾಡಿಸಿದ್ವಿ. ಆ ವಾರ್ಡಿನ ಕಾರ್ಪೊರೇಟರ್ ಆದಂಥ ವಾಟಿಯವರಿಗೆ, ವಾರ್ಡ್ ನಂಬರ್ 25 ಕಾರ್ಪೊರೇಟರ್ ಆದಂಥ ವಾಟಿಯವ್ರು ನಾನು ಕಾಲ್ ಮಾಡಿ ಹೇಳಿದಾಗ ಅವ್ರು ಯಾವುದೂ ಲೆಕ್ಕಕ್ಕೆ ತಗೊಳ್ಳಿಲ್ಲ. ಅವರು ಲೆಕ್ಕಕ್ಕೆ ತಗೊಳ್ಳಿಲ್ಲ ಅಂತ ಬಳಿಕೆ ನಾನು ಮುಂದೆ ನಿಂತು 2-3 ದಿನಗಳಲ್ಲಿ ಆ ಒಂದು ಕೆಲಸ ಮಾಡಿಸೋದೆ. ಇದಕ್ಕೆ ಸಹಕಾರ ಮಾಡಿದ್ದು ಮಹಾನಗರ ಪಾಲಿಕೆ ಕಮಿಷನರ್ ಅವರು. ಅದಾದ್ಮೇಲೆ ಬಸ್ ಸ್ಟ್ಯಾಂಡ್ ಒಳಗಡೆ ಡ್ರೈನೇಜು ಅದು ಪೂರ್ತಿ ಒಂದು ಕುಸಿಯುವಂತ ಒಂದು ಪರಿಸ್ಥಿತಿ ಇತ್ತು. ಪೂರ್ತಿ ಹಿಂಗೆ ಓಪನ್ ನಿಂತಿತ್ತು ಡಕ್ಕನ್ನು. ಅದನ್ನು ನಾವು KKRTC ಕಲ್ಯಾಣ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ MD ಅವರಿಗೆ ಮೀಟ್ ಆಗಿ ಅವ್ರನ್ನ ನಾವು ರಿಕ್ವೆಸ್ಟ್ ಮಾಡಿಕೊಂಡು ಅದು 1 ವಾರಲ್ಲಿ ಅದು ಕೆಲಸ ಮಾಡಿ ತೋರಿಸಿದ್ವಿ. ಅದು ಆಮ್ ಆದ್ಮಿ ಪಾರ್ಟಿ. ನನ್ನ ಹತ್ರ ರೆಕಾರ್ಡ್ ಇದೆ, ನನ್ನ ಹತ್ರ ಲೈವ್ ವಿಡಿಯೋ ಇದೆ, ನನ್ನ ಹತ್ರ ಮೀಡಿಯಾ ಬಯಸಿದೆ, ಮತ್ತು ನನ್ನ ಹತ್ರ ಮಾಧ್ಯಮ ಪತ್ರಿಕೆಗಳು ಎಲ್ಲ ಕಟ್ಟೋಡಿಸಿದಾವೆ. ಅದಾದ್ಮೇಲೆ ಬಸ್ ಸ್ಟ್ಯಾಂಡ್ ಹೊರಗಡೆ ಇರುವಂತ ಡ್ರೈನೇಜ್, ಏನು ಓಪನ್ ಡ್ರೈನೇಜ್ ಇದೆ, ಆ ಓಪನ್ ಡ್ರೈನೇಜ್ ಗಬ್ಬು ವಾಸನೆ ಬರ್ತಾ ಇತ್ತು. ಎಲ್ಲ ಗಲೀಜ್ ನೀರೆಲ್ಲ ಮೇಲೆ ತೇಲ್ತಾ ಇತ್ತು. ಅದನ್ನು ಕೂಡ ನಾವು ಕಮಿಷನರ್ ಕಾಲ್ ಮಾಡಿ ಸಂಬಂಧಪಟ್ಟಂತ ಹೆಲ್ತ್ ಇನ್ಸ್ಪೆಕ್ಟರ್ ಕರೆ ಮಾಡಿದ್ಮೇಲೆ ಅವ್ರು ಇಮಿಡಿಯೇಟ್ ಅಲ್ಲಿ ಇದು ಮೆಷಿನ್ ಕಳಿಸಿ ಎಲ್ಲ ಕ್ಲೀನ್ ಮಾಡಿಸಿದ್ರು. ಅಲ್ಲಿದಂತೆ ಜೇವ್ರಿಗೂ ಕಾಲ್ ಮಾಡಿದ್ವಿ ನಾವು. ಸೊ ಅದನ್ನ ಮಾಡಿಸಿದ್ವಿ. ಇತ್ತೀಚೆಗೆ ವಾರ್ಡ್ ನಂಬರ್ 5ರಲ್ಲಿ, ಆ ವಾರ್ಡ್ ನಂಬರ್ 5 ಬೇರೆ ಯಾರ್ದು ಅಲ್ಲ, ನಮ್ಮ ವಿಜಯಪುರ ನಗರ ಪಾಲಿಕೆ ಮೇಯರ್ ಅವ್ರ ವಾರ್ಡು, ಕರಡಿ ಅವ್ರ ವಾರ್ಡು. MS ಕರಡಿ ಏನಿದ್ದಾರೆ ಮೇಯರ್ ಅವ್ರ ವಾರ್ಡು. ಎಕ್ಸಲೆಂಟ್ ಸ್ಕೂಲ್ ಅಂತಿದೆ,
ಆದರ್ಶ್ ನಗರಲ್ಲಿ ವಾರ್ಡ್ ನಂಬರ್ 5ರಲ್ಲಿ ಎಕ್ಸಲೆಂಟ್ ಸ್ಕೂಲ್ ಮುಂದೆ ಒಂದು ಒಳಚರಂಡಿ ತುಂಬಿ ಹರಿತಾ ಇತ್ತು, ಸುಮಾರು 1 ವಾರ ಹರಿತಾ ಇತ್ತು. ಅದನ್ನ ಕಂಪ್ಲೇಂಟ್ ಬಂದ ಮೇಲೆ ಇಮಿಡಿಯೇಟ್ ನಾವು ಅದನ್ನ ಆಕ್ಷನ್ ತಗೊಂಡು ಆಮ್ ಆದ್ಮಿ ಪಾರ್ಟಿ ಎಲ್ಲ ಕಾರ್ಯಕರ್ತರು ಮುಖಂಡರಲ್ಲಿ ಹೋಗಿ ನಾವು ಅಲ್ಲಿ ನೋಡಿದಾಗ ಪೂರ್ತಿ ಎಲ್ಲ ಗಲೀಜ್ ನೀರೆಲ್ಲ ಹರಿದು ರೋಡ್ ಮೇಲೆ ಬರ್ತಾ ಇತ್ತು. ಅಲ್ಲಿ ಮಕ್ಕಳು ಹಾಸ್ಟೆಲ್ ಇದೆ, ಸ್ಕೂಲ್ ಇದೆ, ಎಕ್ಸಲೆಂಟ್ ಸ್ಕೂಲ್ ಮುಂದೆ ಒಂದು ಸಂಕಲ್ಪ ಸ್ಕೂಲ್ ಕೂಡ ಇದೆ. ಅಲ್ಲಿ ಬರುವಂತ ಮಕ್ಕಳ ಒಂದು ಆರೋಗ್ಯ ಮೇಲೆ ಪರಿಣಾಮ ಬೀಳ್ತಾ ಇತ್ತು. ನಾನು ಇಮಿಡಿಯೇಟ್ ನಾನು ಕರಡಿಯವರಿಗೆ ಅಂದ್ರೆ ಮೇಯರ್ ಅವರಿಗೆ ನಾನು ಕರೆ ಮಾಡಿದಾಗ ಅವರು ಇದೇ ಸರ್ ಇದೇನು ಆಗ್ತಾ ಇರುತ್ತೆ, ಇದನ್ನೇನು ಅಷ್ಟಪಡಿ ಸೀರಿಯಸ್ ಇಲ್ಲ, ಇದು ಆಗ್ತಾ ಇರುತ್ತೆ, ಮಾಡ್ತೀವಿ ಅಂತ ಹೇಳಿದ್ರು. ಸೊ ಮಾಡ್ತೀವಿ ಅಂತ ಹೇಳಿದ್ರು 3 ದಿವಸ ಆದ್ಮೇಲೂ ಮಾಡಲೇ ಇಲ್ಲ. ಮತ್ತೆ ನಾನು ಕಾರ್ಪೊರೇಷನ್ ಕಮಿಷನರ್ ಫೋನ್ ಮಾಡಿದೆ. ಮತ್ತೆ ಕಮಿಷನರ್ ಅವರು ಒಬ್ರು ಮೇಡಮ್ ಅವ್ರ ನಂಬರ್ ಕೊಟ್ಟು ಮತ್ತೆ ಮೇಡಮ್ ಅವ್ರಿಗೆ ಕಾಲ್ ಮಾಡಿದೆ. ಚಿಮಲ್ಗಿ ಮೇಡಮ್ ಅಂತಿದ್ದಾರೆ, ಅವ್ರಿಗೆ ಕಾಲ್ ಮಾಡಿದೆ. ಆದ್ಮೇಲೆ ಅವ್ರು ಇಂಜಿನಿಯರ್ ಹುಗಾರ್ ಸರ್ ಅಂತ ಇಂಜಿನಿಯರ್, ಅವ್ರ ನಂಬರ್ ಕೊಟ್ಟರು. ಅವ್ರ ಜೊತೆ ಮಾತಾಡಿ ಅವ್ರು ಬರ್ತೀವಿ ಅಂತ ಅವ್ರು 1-2 ದಿನ ತಗೊಂಡ್ರು, ಮತ್ತೆ ಬರಲಿಲ್ಲ. ಮತ್ತೆ ನಾನು ನಮ್ಮ ಎಲ್ಲ ಕಾರ್ಯಕರ್ತರು ಆಮ್ ಆದ್ಮಿ ಪಕ್ಷ ಕಾರ್ಯಕರ್ತರು ಕಾರ್ಪೊರೇಷನ್ಗೆ ಹೋಗಿ ಚಿಮ್ಮಲಿಂಗ್ ಮೇಡಮ್ ಭೇಟಿಯಾಗಿ ಮುಂದೆ ಇಂಜಿನಿಯರ್ ಹಾಕೊಂಡು JCB ಇಲ್ಲ ಅಂತಂದ್ರೆ ಅವ್ರನ್ನ JCB ಕೂಡ ನಾವೇ ಕೊಡಿಸಿದೀವಿ. ಇಟಗಿ ಪೆಟ್ರೋಲ್ ಪಂಪ್ ಹತ್ರ ಅವ್ರಿಗೆ JCB ಕೊಡಿಸಿ ಇಂಜಿನಿಯರ್ ಮುಂದೆ ಹಾಕೊಂಡು JCB ಮುಂದೆ ಹಾಕೊಂಡು ಬಂದು ಅಲ್ಲಿ ಎಕ್ಸಲೆಂಟ್ ಮುಂದೆ ಏನು ನೀರು ಹರಿತಾ ಇತ್ತು ಅದನ್ನ ಸರಿಪಡಿಸುವಂತ ಕೆಲಸ ಪ್ರಾಮಾಣಿಕವಾಗಿ ಆಮ್ ಆದ್ಮಿ ಪಕ್ಷ ಮಾಡಿದೆ. ಸೊ ಇದು ಒಂದೇ ಅಲ್ಲ, ಮತ್ತೆ ಇಲ್ಲೇ ವಾರ್ಡ್ ನಂಬರ್ 27 ಮತ್ತೆ ಇದು ವಾರ್ಡ್ ನಂಬರ್ 30 ಮತ್ತೆ 28 ಏನು ಇದು 3 ವಾರ್ಡ್ ಏನು ಕೊಡುತ್ತೆ ಖಾದಿ ಗ್ರಾಮೋದ್ಯೋಗ ಅಲ್ಲಿ ರಸ್ತೆ ಮೇಲೆ, ಅಲ್ಲಿ ರಸ್ತೆ ಸುಮಾರು 10 ವರ್ಷದಿಂದ ರಸ್ತೆ ಆಗಿಲ್ಲ. ಅಲ್ಲಿ ಎಲ್ಲಾ ಕಾಂಗ್ರೆಸ್ ಮುಖಂಡರಿದ್ದಾರೆ. ನಮ್ಮ ಕಾಂಗ್ರೆಸ್ ಮುಖಂಡರಾದಂಥ ಹಮೀದ್ ಮುಷರಫ್ ಅವ್ರ ಬಿಲ್ಡಿಂಗ್ ಕೂಡ ಅಲ್ಲೇ ಇದೆ. ಅವ್ರ ಪಕ್ಕದಲ್ಲಿ ರೋಡು ಕೂಡ ಕೆಟ್ಟ ವ್ಯವಸ್ಥೆ ಆಗಿದೆ ರೋಡು. ಸೊ ಅಂಥ ರೋಡಲ್ಲಿ ಆಮ್ ಆದ್ಮಿ ಪಕ್ಷ ಜಿಲ್ಲಾಧ್ಯಕ್ಷನಾಗಿ ನಾನು ಮತ್ತೆ ನಮ್ಮ ಎಲ್ಲ ಕಾರ್ಯಕರ್ತ ಮುಖಂಡರು ಹೋಗಿ ಅಲ್ಲಿ ಲೈವ್ ವಿಡಿಯೋ ಮಾಡಿ ಕಾರ್ಪೊರೇಷನ್ ಅವರಿಗೆ ನಾವು ವಿಡಿಯೋ ಕಳಿಸಿದ್ದೀವಿ. ಅದನ್ನೇ ಇವಾಗ ನೆನ್ನೆ MB ಪಾಟೀಲ್ರಲ್ಲಿ ಗುದ್ದಲಿ ಪೂಜೆ ಮಾಡಿದ್ದಾರೆ. ನಿನ್ನೆ ಅದೇ ಒಂದು ಖಾದಿ ಗ್ರಾಮೋದ್ಯೋಗ ರಸ್ತೆ ಮೇಲೆ ನೆನ್ನೆ ವಾರ್ಡ್ ನಂಬರ್ 27ರಲ್ಲಿ ಮಾನ್ಯ ಜಿಲ್ಲಾ ಉಸ್ತುವಾರಿಗಳಾದಂಥ MB ಪಾಟೀಲ್ ಅವರು ಗುದ್ದಲಿ ಪೂಜೆ ಮಾಡಿದ್ದಾರೆ. ಸೊ ಹಿಂಗೆ ನಮ್ಮ ಹತ್ರ ಅಧಿಕಾರ ಇಲ್ಲ, ಆಮ್ ಆದ್ಮಿ ಪಕ್ಷದ ಹತ್ರ ಅಧಿಕಾರ ಇಲ್ಲ. ನಾವು ಯಾರು ಮೇಯರ್ ಅಲ್ಲ, ಕಾರ್ಪೊರೇಟರ್ಗಳಲ್ಲ, ನಾವು ಯಾರು ಜನಪ್ರತಿನಿಧಿಗಳಲ್ಲ. ಬಟ್ ನಾವು ಒಂದು ವಿರೋಧ ಪಕ್ಷದಲ್ಲಿ ಕುತ್ಕೊಂಡು ವಿರೋಧ ಪಕ್ಷ ಕೆಲಸ ಯಾವ ಥರ ಮಾಡ್ಬೇಕು ಅನ್ನೋದು ನಾವು ಆಡಳಿತ ಪಕ್ಷಕ್ಕೆ ನಾವು ಮಾಡಿ ತೋರಿಸ್ತಾ ಇದ್ದೀವಿ. ಇಲ್ಲಿ ಕಾರ್ಪೊರೇಟರ್ ಮಾಡುವಂಥ ಕೆಲಸ ಒಬ್ಬ ಜನಸಾಮಾನ್ಯರಾಗಿ ನಾವು ಆಮ್ ಆದ್ಮಿ ಪಕ್ಷದಲ್ಲಿ ಮಾಡಿಸಿ ತೋರಿಸ್ತಾ ಇದೀವಿ ಅಂತಂದ್ರೆ, ಜನ ಆರಿಸಿ ತಂದಂಥ ಕಾರ್ಪೊರೇಟರ್ಗಳು ಏನು ಮಾಡ್ತಿದ್ದಾರೆ, ಜನರು ಆರಿಸಿ ತಂದಂಥ ಅಥವಾ ಮಹಾನಗರ ಪಾಲಿಕೆ ನೇಮಕ ಮಾಡಿದಂಥ ಮೇಯರ್ ಹಾಗೂ ಉಪ ಮೇಯರ್ ಅವರು ಏನ್ ಮಾಡ್ತಾ ಇದ್ದಾರೆ ನಾನು ಪ್ರಶ್ನೆ ಆಗ್ತಾ ಇದೀನಿ. ನೀವು ಮಾಡೋ ಕೆಲಸ ನಾವು ಮಾಡ್ತಾ ಇದೀವಿ. ಇಂಥ ಬಿಸಿಲಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳ್ತೇವೆ, ಜನರು ಹೇಳ್ತೇವೆ ಸರ್ ಸಾಕಷ್ಟು ಬಿಸಿಲಿದೆ, ಬಿಸಿಲಲ್ಲಿ ಯಾಕೆ ಮಾಡಿಸ್ತಿದ್ದೀರಾ ಅಂತ ಹೇಳಿ. ನಾನು ಹೇಳಿದೆ ಸರ್ ಬಿಸಿಲು ಎಲ್ಲ ಆರಿಸಿ ಬಂದಂಥ ಕಾರ್ಪೊರೇಟರ್ಗಳಿಗೆ ನಮ್ಮಂಥವ್ರಿಗೆಲ್ಲ ಹೋರಾಟ ಮಾಡೋರಿಗೆಲ್ಲ ಅಂತೇಳಿ ನಾವು ಕೆಲಸ ಮಾಡಿ ತೋರಿಸಿದೀವಿ. ಹೀಗಾಗಿ ಆರಿಸಿ ಬಂದಂಥ ಕಾರ್ಪೊರೇಟರ್ಗಳು AC ರೂಮಲ್ಲಿ ಆರಾಮ್ ಕೂತಿದ್ದಾರೆ, ಮಲಗಿದ್ದಾರೆ ಹೊರತಾಗಿ ಅವ್ರಿಗೆ ರೋಡಿಗೆ ಕೆಲಸ ಮಾಡ್ತಾ ಇಲ್ಲ. ಆಮ್ ಆದ್ಮಿ ಪಕ್ಷದವ್ರು ಬಿಸಿಲು ಅನ್ನೋದಿಲ್ಲ, ಮಳೆ ಅನ್ನೋದಿಲ್ಲ, ನಾವು ನಿರಂತರವಾಗಿ ನಾವು ಜನರಿಗೋಸ್ಕರ ಕೆಲಸ ಮಾಡ್ತಾ ಇದ್ದೀವಿ. ಇವತ್ತು ಕೂಡ ನಾವು ಜನರ ಪರವಾಗಿ, ಬಡ ಜನರ ಪರವಾಗಿ ಏನು ಒಂದು ವಾಣಿಜ್ಯ ಸಿಲಿಂಡರ್ ಗ್ಯಾಸ್ ಪ್ರೈಸ್ ಹೈಕ್ ಮಾಡಿತ್ತು, ಆಟೋ LPG ಗ್ಯಾಸ್ ಏನು ಹೈಕ್ ಮಾಡಿತ್ತು, ಅದ್ರ ವಿರುದ್ಧವಾಗಿ ನಾವು ಇವತ್ತು ಜಿಲ್ಲಾಧಿಕಾರಿ ಮುಖಾಂತರ ನಾವು ಪ್ರಧಾನಮಂತ್ರಿ ಮೋದಿ ಅವರಿಗೆ ನಾವು ಮನವಿ ಸಲ್ಲಿಸಿದೀವಿ. ಇದನ್ನೇ ಕೆಲಸ BJP ಅವ್ರು ಯಾಕೆ ಮಾಡಿಲ್ಲ, ಕಾಂಗ್ರೆಸ್ ಅವ್ರು ಯಾಕೆ ಮಾಡಿಲ್ಲ? BJP ಅವ್ರು ಪ್ರಹ್ಲಾದ್ ಜೋಶಿ ಅವ್ರು ಹೇಳ್ತಾರೆ ಈ ಒಂದು ಗ್ಯಾಸ್ ಪ್ರೈಸ್ ಹೈಕು ಜಾಗತಿಕ ಮಟ್ಟದಲ್ಲಿ ಆಗದಂತ ಇದು ಕೇಂದ್ರ ಸರ್ಕಾರಕ್ಕೆ ಏನೂ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಕಾಂಗ್ರೆಸ್ ಸರ್ಕಾರ ಇದ್ದಾಕರೆ ನೀವೇ BJPದವ್ರು ನೀವೇ ರೋಡಲ್ಲಿ ಕೂತ್ಕೊಂಡು ಹೋರಾಟ ಮಾಡ್ತಿದ್ದವರು. ನೀವು ಸ್ಮೃತಿ ಇರಾನಿ ಅವರು ಗ್ಯಾಸ್ ಸಿಲಿಂಡರ್ ತಗೊಂಡೇ ರೋಡಲ್ಲಿ ಕೂತಿದ್ರು, ಎಲ್ಲಿದ್ದಾರೆ ಸ್ಮೃತಿ ಇರಾನಿ ಅವರು? ಸೊ ಹೀಗಾಗಿ ಆಡಳಿತ ಪಕ್ಷ ಮಾಡುವಂತ ಕೆಲಸ ಪ್ರಾಮಾಣಿಕವಾಗಿ ಆಮ್ ಆದ್ಮಿ ಪಕ್ಷ ಮಾಡ್ತಾ ಇದೆ. ಆಮ್ ಆದ್ಮಿ ಪಕ್ಷ ಯಾವುದೇ ಒಂದು ಹುದ್ದೆ ಆಗಲಿ, ಯಾವುದೇ ಒಂದು ಚುನಾವಣೆ ಬಂದ ತಕ್ಷಣ ಇಲ್ಲಿ ಕೆಲಸ ಮಾಡ್ಬೇಕಂತೇನಿಲ್ಲ. ಆಮ್ ಆದ್ಮಿ ಪಕ್ಷ ನಿರಂತರವಾಗಿ ಚುನಾವಣೆ ಇರ್ಲಿ ಬಿಡ್ಲಿ 5 ವರ್ಷ ನಿರಂತರವಾಗಿ ಜನರಿಗೋಸ್ಕರ ಕೆಲಸ ಮಾಡ್ತಾ ಇದೆ, ಮಾಡ್ತಾ ಇರುತ್ತೆ, ಮುಂದೇನು ಕೂಡ ಮಾಡ್ತಾ ಇರುತ್ತೆ ಅಂತೇಳಿ ಇಲ್ಲಿ ನಾನು ವಿಜಯಪುರ ಜನರಿಗೆ ಒಂದು ಮಾಹಿತಿ ಕೊಡ್ತಾ ಇದ್ದೀನಿ. ಧನ್ಯವಾದಗಳು. ಭೋಗೇಶ್ ಸೋಲಾಪುರ್, ಆಮ್ ಆದ್ಮಿ ಪಾರ್ಟಿ ಜಿಲ್ಲಾಧ್ಯಕ್ಷ, ವಿಜಯಪುರ.